ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಡ್ರೈ ಗೋಬಿ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗೆ ತುಂಬ ಇಷ್ಟವಾಗಿ ತಿನ್ನುವಂಥದ್ದು. ಅದನ್ನು ಮಾಡ್ತೀನಿ. ಈಗ ಈ ರೀತಿ ಕಟಿಂಗ್ ಮಾಡಿ ನಾನು ಇಟ್ಕೊಳ್ತೀನಿ. ಮೊದಲಿಗೆ ಇಟ್ಕೊಂಡಿದ್ದೀವಿ. ಇದನ್ನು ಅರಿಶಿನ ನೀರಲ್ಲಿ ತೊಳೆದು 2 ನಿಮಿಷ ಬಿಸಿನೀರಿನಲ್ಲಿ ಇಡ್ತೀನಿ. ನಾನೀಗ ಬಿಸಿನೀರಲ್ಲಿ 2 ನಿಮಿಷಕ್ಕಿಂತ ಹೆಚ್ಚಾಗಿ ಇಡೋದು ಬೇಡ. ಬಿಸಿನೀರಲ್ಲಿ ಇಡ್ತಾಯಿದ್ದೀನಿ ನಾನು. 2 ನಿಮಿಷ ಇಟ್ಟರೆ ಸಾಕಾಗುತ್ತೆ, ತುಂಬ ಬೇಯೋದು ಬೇಡ. ಅದು ಈ ರೀತಿ ಬಿಸಿನೀರಲ್ಲಿ ಇಡೋಣ. ಉಪ್ಪು ಹಾಕ್ತಾ ಇದ್ದೀನಿ. ನಾನು ಅದನ್ನು ತೆಗಿತಾ ಇದ್ದೀನಿ. ನಾನು ಇಟ್ಟಿದ್ದೀನಿ. ನಾನು ಈಗ ಗೋಬಿ ಮಂಚೂರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಮೈದಾ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ನಾವು ಬಜ್ಜಿ ಮಾಡ್ತೀವಲ್ಲ, ಬಜ್ಜಿ ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಹೋಗಿ, ಗೊತ್ತಾಗುತ್ತೆ ಅವಾಗ. ನಾನು ಗೋಬಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಕೋಟಿಂಗ್ಗೋಸ್ಕರ ಇದನ್ನು ಹಾಕೋದ್ರಿಂದ ಒಂದು 2 ನಿಮಿಷ 3 ನಿಮಿಷ ಇದರಲ್ಲೇ ಬಿಡೋಣ. ಹೀಗೆ ನಾನು ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡದೆ ನ್ಯಾಚುರಲ್ ಆಗೇ ಮಾಡ್ತಾಯಿದ್ದೀನಿ. ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಗೋಬಿನ. ಈ ರೀತಿ ಒಂದೊಂದಾಗಿ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳೋಣ, ಜೋರಾಗಿ ಇಡೋದು ಬೇಡ. ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಫ್ರೈ ಆಗ್ತಾ ಇದೆ ನೋಡಿ, ಒಳ್ಳೆ ಕ್ರಿಸ್ಪಿ ಸಹ ಬಂದಿದೆ. ಈಗ ಡೀಪ್ ಫ್ರೈ ಚೆನ್ನಾಗಾಗಿದೆ. ಈಗ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಗೋಬಿ ರೆಡಿಯಾಗಿದೆ. ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದು ಟೇಸ್ಟು ಸಹ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.